ಹಾಯ್, KSEA ಬಿದವರು PUC ವಿದ್ಯಾರ್ಥಿಗಳ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿರುತ್ತೆ ಅದರ ಪ್ಯಾಟರ್ನ್ ಅಲ್ಲಿ ಚೇಂಜಸ್ ಅನ್ನ ಮಾಡಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಈಗ ಜಸ್ಟ್ ಅನೌನ್ಸ್ ಆಗಿದೆ. ಓಕೆ, ಈ ಹಿಂದೆ ಪಾಸಿಂಗ್ ಮಾರ್ಕ್ಸ್ ಏನಿದೆ ಅದರಲ್ಲಿ ಚೇಂಜಸ್ ಅನ್ನ ಮಾಡಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಅದ್ರ ಬಗ್ಗೆ ನಿಮಗೆ ತಿಳಿಸಿದ್ದೆ. ಈಗ ಸೈನ್ಸ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಈ ಎಲ್ಲ ವಿಷಯಗಳ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದು ಈ ಹಿಂದಿನ ವರ್ಷಗಳಲ್ಲಿ ಯಾವ ರೀತಿ ನಡೀತಾ ಇತ್ತು ಆ ರೀತಿ ನಡೆಯಲ್ಲ, ಕೆಲವು ಚೇಂಜಸ್ ಆಗಿದೆ. ಈಗ ಈ ಹಿಂದೆ ಏನು ಪ್ಯಾಟರ್ನ್ ಇತ್ತು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಅದೇ ಚೆನ್ನಾಗಿತ್ತ ಅಥವಾ ಈಗಿನ ಚೇಂಜಸ್ ಮಾಡಿದ್ದಾರೆ, ಅದರಿಂದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗತ್ತಾ? ಇದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಇನ್ಫಾರ್ಮೇಶನ್ ಹೇಳ್ತೀನಿ, ಅದೆಲ್ಲ ತಿಳಿದುಕೊಂಡು ನಿಮಗೇನು ಅನ್ಸುತ್ತೆ ಆ ಅನಿಸಿಕೆಯನ್ನ ತಿಳಿಸಿ. ಈಗ ನಮಗೆಲ್ಲ ಗೊತ್ತಿದೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ನಂತರ ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಈ ಎಲ್ಲ ವಿಷಯಗಳ 70 ಮಾರ್ಕ್ಸ್ ಥಿಯರಿ ಎಕ್ಸಾಮ್ ಆಗುತ್ತೆ, 30 ಮಾರ್ಕ್ಸ್ನ ಪ್ರಾಕ್ಟಿಕಲ್ ಎಕ್ಸಾಮ್ ಆಗುತ್ತೆ. ಈಗ ಹಿಂದಿನ ವರ್ಷಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ 30 ಮಾರ್ಕ್ಸ್ ಏನಿತ್ತು ಅದನ್ನ ಯಾವ ರೀತಿ ಡಿವೈಡ್ ಮಾಡ್ತಿದ್ರು ಅಂತ ಹೇಳಿದ್ರೆ 20 ಮಾರ್ಕ್ಸ್ ಏನಿದೆ ಅದು ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಏನಿರ್ತಿತ್ತು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಿತ್ತು. ಓಕೆನಾ? ನೀವು ಯಾವ ರೀತಿ ಎಕ್ಸ್ಪೆರಿಮೆಂಟ್ ಅನ್ನು ಪರ್ಫಾರ್ಮ್ ಮಾಡ್ತೀರಿ ಅದಕ್ಕೆ 20 ಮಾರ್ಕ್ಸ್ ಇರ್ತಾ ಇತ್ತು. ನಂತರ 6 ಮಾರ್ಕ್ಸ್ ಪ್ರಾಕ್ಟಿಕಲ್ ರೆಕಾರ್ಡ್ಗೆ ಇರ್ತಾ ಇತ್ತು. ಈ ವರ್ಷ ಪ್ರಾಕ್ಟಿಕಲ್ ರೆಕಾರ್ಡ್ಗೆ 6 ಮಾರ್ಕ್ಸ್ ಇರಲ್ಲ, 5 ಮಾರ್ಕ್ಸ್ ಇರುತ್ತೆ. ಓಕೆ, ಕಂಪ್ಲೀಟ್ ಆಗಿ ಹೇಳ್ತೀನಿ, ಅದ್ರ ನಂತರ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಹಿಂದಿನ ವರ್ಷಗಳಲ್ಲಿ 20 ಮಾರ್ಕ್ಸ್ ಏನಾಗ್ತಿತ್ತು ಈ ಎಕ್ಸ್ಪೆರಿಮೆಂಟ್ಗೆ ಇರ್ತಿತ್ತು. ಅದರ ನಂತರ 6 ಮಾರ್ಕ್ಸ್ ಪ್ರಾಕ್ಟಿಕಲ್ ರೆಕಾರ್ಡ್ಗೆ ಇರ್ತಿತ್ತು. 4 ಮಾರ್ಕ್ಸ್ನ ವೈವಾ ಕ್ವಶನ್ಸ್ ಕೇಳ್ತಾ ಇದ್ರು. ಅಂದ್ರೆ ನಿಮಗೆ ಯಾವ ಎಕ್ಸ್ಪೆರಿಮೆಂಟ್ ಬಂದಿರುತ್ತೆ, ಯಾವುದೋ ಸಬ್ಜೆಕ್ಟ್ ಆಗಿರಲಿ, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಯಾವುದೋ ಸಬ್ಜೆಕ್ಟ್ ಆಗಿರ್ಬೋದು. ಸೊ ನಿಮಗೆ ಯಾವ ಎಕ್ಸ್ಪೆರಿಮೆಂಟ್ ಬಂದಿರುತ್ತೆ ಆ ಎಕ್ಸ್ಪೆರಿಮೆಂಟ್ ರಿಲೇಟೆಡ್ 4 ಕ್ವಶನ್ಸ್ ಕೇಳ್ತಾ ಇದ್ರು. ಅದಕ್ಕೆ ನೀವು ಯಾವ ರೀತಿ ಆನ್ಸರ್ ಹೇಳ್ತೀರಾ ಅದ್ರ ಮೇಲೆ ನಿಮಗೆ 4 ಮಾರ್ಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅಲಾಟ್ ಮಾಡ್ತಿದ್ರು. ಬಟ್ ಈ ವರ್ಷ ಏನು ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ನ ಪ್ಯಾಟರ್ನ್ ಅಲ್ಲಿ ಆ 30 ಮಾರ್ಕ್ಸ್ ಅಲ್ಲಿ 20 ಮಾರ್ಕ್ಸ್ ನೀವೇನು ಎಕ್ಸ್ಪೆರಿಮೆಂಟ್ ಅನ್ನ ಪರ್ಫಾರ್ಮ್ ಮಾಡ್ತೀರಾ ಅದಕ್ಕೆ ಅಲಾಟ್ ಇರುತ್ತೆ, ಅದಕ್ಕೆ ಅಲಾಟೆಡ್. ಆದ್ರೆ ಈಗ ಹಿಂದಿನ ವರ್ಷ ಪ್ರಾಕ್ಟಿಕಲ್ ರೆಕಾರ್ಡ್ ಏನಿದೆ ಅದಕ್ಕೆ 6 ಮಾರ್ಕ್ಸ್ ಇರ್ತಾ ಇತ್ತು. ಈ ವರ್ಷ 5 ಮಾರ್ಕ್ಸ್ ಇರುತ್ತೆ. ಅದಕ್ಕೆ ಈ ಪ್ರಾಕ್ಟಿಕಲ್ ರೆಕಾರ್ಡ್ಗೆ ಅಂದ್ರೆ ಇಂತಿಷ್ಟು ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಗಿ ಬರ್ದಿರ್ಬೇಕು, ಕಂಪ್ಲೀಟ್ ಆಗಿರ್ಬೇಕು ಅಂತ ರೂಲ್ಸ್ ಇರುತ್ತೆ. ಅದ್ರ ಪ್ರಕಾರ ನೀವು ಎಲ್ಲ ಎಕ್ಸ್ಪೆರಿಮೆಂಟ್ ಅನ್ನ ಕರೆಕ್ಟ್ ಆಗಿ ಬರೆದು ನಿಮ್ಮ ಕಾಲೇಜ್ನ ಲೆಕ್ಚರ್ಸ್ ಸೈನ್ ತೆಗೆದುಕೊಂಡು ಪ್ರಿನ್ಸಿಪಾಲ್ ಸಿಗ್ನೇಚರ್ ತೆಗೆದುಕೊಂಡಿದ್ರೆ ನಿಮಗೆ 5 ಮಾರ್ಕ್ಸ್ ಈ ಪ್ರಾಕ್ಟಿಕಲ್ ರೆಕಾರ್ಡ್ಗೆ ಇರುತ್ತೆ. ಅದ್ರ ನಂತರ ಮತ್ತೆ 5 ಮಾರ್ಕ್ಸ್ ಏನಿದೆ ಅದನ್ನ ವೈವಾಕ್ಕೆ ಇಟ್ಟಿಲ್ಲ. ಓಕೆನಾ? ವೈವಾಕ್ಕೆ 5 ಮಾರ್ಕ್ಸ್ ಅಂತ ಈ ವರ್ಷ ನಿಗದಿಪಡಿಸಿಲ್ಲ. ಆ 5 ಮಾರ್ಕ್ಸ್ ಎದಕ್ಕೆ ಅಂತ ಹೇಳಿದ್ರೆ ಈಗ ನಿಮ್ಮ ಅಟೆಂಡೆನ್ಸ್ ಏನಿರುತ್ತೆ, ಥಿಯರಿ ಅಂದ್ರೆ ಥಿಯರಿ ಕ್ಲಾಸ್ ಏನು ನಡೆಯುತ್ತೆ ಆ ಥಿಯರಿ ಕ್ಲಾಸಸ್ ಹಾಗೆ ಪ್ರಾಕ್ಟಿಕಲ್ ಕ್ಲಾಸಸ್ ಅವುಗಳ ಅಟೆಂಡೆನ್ಸ್ ಅನ್ನ ತೆಗೆದುಕೊಳ್ತಾರೆ. ಅದರಲ್ಲಿ ನಿಮ್ಮ ಅಟೆಂಡೆನ್ಸ್ 75% ಜಾಸ್ತಿ ಇದ್ರೆ, ಪ್ರಾಕ್ಟಿಕಲ್ ಮತ್ತು ಥಿಯರಿ ಎರಡೂ ಸೇರಿಸಿ 75ಗಿಂತ ನಿಮ್ಮ ಪರ್ಸೆಂಟೇಜ್ ಅಂದ್ರೆ ಅಟೆಂಡೆನ್ಸ್ ಜಾಸ್ತಿ ಇದ್ರೆ ಆ ಟೈಮಲ್ಲಿ 5 ಮಾರ್ಕ್ಸ್ ಅನ್ನು ನಿಮಗೆ ಕೊಡ್ತಾರೆ. ಅಂದ್ರೆ ನೀವು ಫಿಸಿಕ್ಸ್ ಕ್ಲಾಸಸ್, ಥಿಯರಿ ಕ್ಲಾಸಸ್ನ ಅಟೆಂಡ್ ಆಗಿದ್ದೀರಾ, ಪ್ರಾಕ್ಟಿಕಲ್ ಕ್ಲಾಸ್ ಅನ್ನು ಕೂಡ ಅಟೆಂಡ್ ಆಗಿದ್ದೀರಾ, ನಿಮ್ಮ ಅಟೆಂಡೆನ್ಸ್ 75%ಗಿಂತ ಜಾಸ್ತಿ ಇದ್ರೆ ಫಿಸಿಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಲ್ಯಾಬ್ ರೆಕಾರ್ಡ್ಗೆ 5 ಮಾರ್ಕ್ಸ್ ಹಾಗೆ ಅಟೆಂಡೆನ್ಸ್ 5 ಮಾರ್ಕ್ಸ್, ಟೋಟಲ್ 10 ಮಾರ್ಕ್ಸ್. ನೀವು ಕ್ಲಾಸ್ಗೆ ಎಂಟರ್ ಆಗಬೇಕಂದ್ರೆ ಎಕ್ಸಾಮ್ ಹಾಲ್ಗೆ ಎಂಟರ್ ಆಗ್ತಿರಲ್ವಾ ಪ್ರಾಕ್ಟಿಕಲ್ ಎಕ್ಸಾಮ್ ಪರ್ಫಾರ್ಮ್ ಮಾಡೋದಕ್ಕೆ, ಆಲ್ರೆಡಿ ನಿಮ್ಮ ಕೈಯಲ್ಲಿ 10 ಮಾರ್ಕ್ಸ್ ಇದ್ ರೀತಿ 30ಯಲ್ಲಿ. ಇದೇ ರೀತಿ ಕೆಮಿಸ್ಟ್ರಿಯಲ್ಲೂ ಕೂಡ ಏನು ನೀವು ಪ್ರಾಕ್ಟಿಕಲ್ ಕ್ಲಾಸ್ ಅನ್ನು ಅಟೆಂಡ್ ಆಗಿದ್ದೀರಾ, ಅದೇ ರೀತಿ ಥಿಯರಿ ಕ್ಲಾಸ್ ಅನ್ನು ಕೂಡ ಅಟೆಂಡ್ ಆಗಿದ್ದೀರಾ, ನಿಮ್ಮ ಅಟೆಂಡೆನ್ಸ್ ಒಂದು 76% ಇದೆ, 90% ಇದೆ, ಆ ಟೈಮಲ್ಲಿ ನಿಮಗೆ 5 ಮಾರ್ಕ್ಸ್ ಆಲ್ರೆಡಿ ಸಿಕ್ಬಿಡ್ತು ಅಟೆಂಡೆನ್ಸ್ಗೆ. ಪ್ರಾಕ್ಟಿಕಲ್ ರೆಕಾರ್ಡ್ಗೂ 5 ಮಾರ್ಕ್ಸ್ ಸಿಕ್ತು, 10 ಮಾರ್ಕ್ಸ್ ನಿಮ್ಗೆ ಆಲ್ರೆಡಿ ಸಿಕ್ಕಿದೆ ಎಕ್ಸಾಮ್ ಹಾಲ್ಗೆ ಎಂಟರ್ ಆಗೋ ಮೊದಲೇ. ಅನ್ಸೋದ್ರ ಬದಲಿ ಯಾವುದೇ ಟೆನ್ಷನ್ ಇಲ್ಲದೆ ನೀವು ಎಕ್ಸಾಮ್ ಹಾಲ್ಗೆ ಎಂಟರ್ ಆಗಬಹುದು. ಆದ್ರೆ ಇದರಿಂದ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಹೇಳೋದಾದ್ರೆ ಸ್ಟೂಡೆಂಟ್ ಮತ್ತು ಎಕ್ಸಾಮ್ ತೆಗೆದುಕೊಳ್ತಾರಲ್ವಾ ಎಕ್ಸಾಮಿನರ್, ಸೊ ಅವ್ರ ನಡುವೆ ಅಷ್ಟಾಗಿ ಇಂಟ್ರಾಕ್ಷನ್ ಇರಲ್ಲ. ಈಗ ಎಕ್ಸಾಂಪಲ್ ವೈವಾ ಇದ್ರೆ ಏನಾಗ್ತಿತ್ತು, ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಿದ್ವಿ, ಅವಾಗ ನೀವು ಆನ್ಸರ್ ಮಾಡ್ತಿದ್ರಿ, ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಕೂಡ ಇಂಪ್ರೂವ್ ಆಗ್ತಿತ್ತು. ಯಾಕಂತ ಹೇಳಿದ್ರೆ ತುಂಬಾ ವಿದ್ಯಾರ್ಥಿಗಳು ನಾನು ಹಿಂದಿನ ವರ್ಷಗಳು ನೋಡಿದ ಪ್ರಕಾರ ವೈವಾ ಕ್ವಶನ್ಗೆ ಅಂತಾನೆ ಇಷ್ಟು ಟೆನ್ಷನ್ ತೆಗೆದುಕೊಳ್ತಿದ್ರು ಅಂತ ಹೇಳಿದ್ರೆ ಅವರು ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು. ಅಂದ್ರೆ ಕೆಲವು ಟೈಮಲ್ಲಿ ಏನಾಗುತ್ತೆ ಈ ಪ್ರೆಷರ್ ಏನಿದೆ, ಎಕ್ಸಾಮ್ ಟೆನ್ಷನ್ ಆರ್ ಪ್ರೆಷರ್, ಅದು ಚೆನ್ನಾಗಿ ಪ್ರಿಪೇರ್ ಆಗೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಕೆಲವೊಂದು ಟೈಮಲ್ಲಿ ಟೆನ್ಷನ್ ಆಗ್ತಾ ಇದ್ರು ಕೂಡ ಓಕೆ ನಿದ್ದೆ ಕರೆಕ್ಟಾಗಿ ಆಗ್ತಾ ಇಲ್ಲ, ಟೆನ್ಷನ್ ಆಗ್ತಾ ಇದೆ, ಆ ಟೈಮಲ್ಲಿ ನಿದ್ದೆ ಬರೆದಿರೋ ಟೈಮನ್ನು ಸ್ಟಡಿ ಮಾಡೋದಕ್ಕೆ ಇನ್ವೆಸ್ಟ್ ಮಾಡಿಬಿಟ್ರೆ ಪ್ರಿಪ್ರೇಷನ್ ಮತ್ತು ಚೆನ್ನಾಗಿ ಆಗ್ಬಿಡುತ್ತಲ್ವಾ, ಈ ರೀತಿ ಆಗ್ತಾ ಇರ್ತಿತ್ತು. ಅದೇ ರೀತಿ ಕಮ್ಯುನಿಕೇಶನ್ ಸ್ಕಿಲ್ ಕೂಡ ಇಂಪ್ರೂವ್ ಆಗ್ತಾ ಇತ್ತು. ಯಾಕೆ, ಹೊಸದಾಗಿ ಯಾವುದೋ ಒಬ್ಬ ಎಕ್ಸಾಮಿನರ್ ನಿಮ್ಮ ಮುಂದೆ ಇದ್ದಾರೆ, ಅವ್ರು ನಿಮಗೆ ಕ್ವಶನ್ ಅನ್ನ ಕೇಳ್ತಾರೆ, ಅದಕ್ಕೆ ನೀವು ಆನ್ಸರ್ ಮಾಡಬೇಕು. ಈ ರೀತಿ ಇದ್ದಾಗ ಟೆನ್ಷನ್ ಇರುತ್ತೆ, ಬಟ್ ನೀವು ಚೆನ್ನಾಗಿ ಪ್ರಿಪೇರ್ ಹಾಕೊಂಡು ಹೋಗ್ತೀರಾ.
ನಂತರ ಮಾತನಾಡ್ತೀರಾ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ನೀವು ಎಂಜಿನಿಯರಿಂಗೋ ಡಿಗ್ರಿನೋ ಯಾವುದೋ ಒಂದು ಕೋರ್ಸನ್ನು ಮುಂದೆ ಮಾಡ್ತೀರಾ ಅಂತ ಹೇಳಿದ್ರೆ PUC ನಂತರ ಆ ಟೈಮಲ್ಲಿ ನಿಮಗೆ ಸೆಮಿನಾರ್ ಕೊಟ್ಟಿದ್ದಾರೆ ಅಥವಾ ನಿಮಗೇನೋ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ಆ ಟೈಮಲ್ಲಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮಲ್ಲೂ ಕೂಡ ಈ ರೀತಿ ಆಗಿತ್ತು ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಅಂದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿ ಮಾತನಾಡಿ ರೂಢಿ ಇರುತ್ತೆ, ಬಟ್ ರೂಢಿ ಇಲ್ಲದೆ ಇರೋ ವಿದ್ಯಾರ್ಥಿಗಳು ಕೂಡ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಕ್ವಶನ್ ಅನ್ನ ಕೇಳಬೇಕಾದ್ರೆ ಆನ್ಸರ್ ಮಾಡಬೇಕಾಗಿ ಬರ್ತಿತ್ತು. ಸೊ ಇದರಿಂದ ವಿದ್ಯಾರ್ಥಿಗಳ ಒಂದು ರೀತಿಯಲ್ಲಿ ಹೆಲ್ಪ್ ಕೂಡ ಆಗ್ತಾ ಇತ್ತು ಮುಂದಿನ ಕೋರ್ಸ್ಗೋಸ್ಕರ. ಸರಿನಾ? ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮಾರ್ಕ್ಸ್ ಅಂತೂ ನಿಮ್ಗೆ ಈಸಿಯಾಗಿ ಸಿಕ್ಬಿಡತ್ತೆ, ಬಟ್ ಅದನ್ನ ಬಿಟ್ಟರೂ ಕೂಡ ನಾನೀಗ ಯಾವ ಟಾಪಿಕ್ ಹೇಳಿದೆ, ಯಾವ ವಿಷಯವನ್ನು ಹೇಳಿದೆ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ಸುತ್ತೆ ಅದನ್ನ ಕನ್ನಡ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗಬೇಕು ನಾವು, ಯಾಕಂತ ಹೇಳಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನು ನಿಮಗೆ ತಿಳಿಸಬೇಕು ಅಂತಿದ್ದೀನಿ, ಎಕ್ಸಾಮ್ ಬಗ್ಗೆ, ಎಕ್ಸಾಮ್ ಪ್ರಿಪ್ರೇಷನ್ ಬಗ್ಗೆ, ಇಂಪಾರ್ಟೆಂಟ್ ಕ್ವಶನ್ ಬಗ್ಗೆ. ಸೊ ಸಬ್ಸ್ಕ್ರೈಬ್ ಮಾಡಿ. ನಂತರ ವಿಡಿಯೋ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ಪ್ ಆಗಿದ್ರೆ ತಪ್ಪದೆ ಲೈಕ್ ಕೂಡ ಮಾಡಿ. ಸಿಗೋಣ. ನಮ್ಮ ವಾಟ್ಸಪ್ ಚಾನಲ್ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಅದಿರುತ್ತೆ, ಟಾಪ್ ನೋಟ್ಸ್ ಇರುತ್ತೆ. ಆಲ್ ದ ಬೆಸ್ಟ್. ಪ್ರಿಪೇರ್ ಆಗಿ. ಜೈ ಹಿಂದ್, ವಂದೇ ಮಾತರಂ.